ಆಮೇಲೆ ಬರತ್ತಾ ಇಲ್ಲ ಸರ್, ಇದು ಸೀಸನ್ ಸ್ಟಾರ್ಟ್ ಆಗಿದೆ. ಹೌದು ಮಾಡ್ತೀವಿ ಆದರೆ ಈಗ ಹೂವು ಬರ್ತಾ ಇದೆ ಇಲ್ಲಿ ಎಲ್ಲ ಕಡೆನೂ. ಎಲ್ಲ ಮಲ್ಚಿಂಗ್ ಮಾಡಿಬಿಟ್ಟಿದ್ದೀರಲ್ಲ ಸರ್ ಅದೇ ಮೇಯ್ನ್. ಅದೇನಂದರೆ ಮೊನ್ನೆ ಕಬ್ಬಿತ್ತಿದ್ವಿ, ಅರ್ಧ ಕುಂಟೆಯಲ್ಲಿ ಕಬ್ಬು ಹಾಕೊಂಡಿದ್ವಿ. ಈ ಮನೆ ಎಷ್ಟಿದೋ ಅಷ್ಟು ಅದು 10 ಅಡಿ ಅಗಲದಲ್ಲಿ ಒಂದು 10 ಗುಣಿ ಮಾಡಿದ್ದೀನಿ ಸರ್. ಆ ಕಬ್ಬು ಏನು ಮಾಡಿದ್ರಿ ಅಂದರೆ, ಮೊದಲ ವರ್ಷ ಬೆಲ್ಲ ಮಾಡಿಸಿದ್ವಿ, 1 ಕ್ವಿಂಟಾಲ್ ಆಯಿತು. 2ನೇ ವರ್ಷ ಹಂಗೆ ಮಾಡಿದ್ವಿ, 3ನೇ ವರ್ಷ ಕೆಳಗಡೆ ಹಾಕಿದ್ವಿ, 1 ಎಕರೆ ಹಾಕಿದ್ದೀನಿ. ಅದು ಯಾಕಂದರೆ ನಮಗೆ ಬೆಲ್ಲ ಹೆಂಗಿದ್ರೆ ನಮಗೆ 400 ಕಿಲೋ ಬೇಕೇ ಬೇಕು ವರ್ಷಕ್ಕೆ. 400 ಕಿಲೋ? ಹಾಂ. ನೀವು ನಿಮ್ಮ ತೋಟ ಐತಲ್ವಾ, ನಿಮ್ಮ ಟ್ಯಾಂಕ್ ಐತಲ್ವಾ, ಅದರಲ್ಲಿ ನೀವು ಗಂಜಲ ಸಗಣಿ ಬಿಡ್ತೀರಲ್ವ, ಅದಕ್ಕೇನು ಮಾಡಿ ನೀವು ಬೆಲ್ಲ ಒಂದು 400 ಕಿಲೋ 300 ಕಿಲೋ 200 ಕಿಲೋ ಎಷ್ಟಾಗ್ತದೋ ಅಷ್ಟು ಹಾಕ್ಬಿಟ್ಟು ಒಂದು ವಾರ ಅದನ್ನು ಸ್ಟಾಕ್ ಮಾಡಿಬಿಡಿ. ಅದ್ರ ಒಳಗಡೆ ಒಂದು ಮೋಟ್ರ್ ಹಾಕ್ಬಿಡಿ ಚಿಕ್ಕದು, ರೌಂಡ್ ರೋಟಿ ಮಾಡೋಕ್ಕೆ ಕೊಡಿ, ಜೀವಾಮೃತ. ಅಂದರೆ ರೊಟೇಟ್ ಮಾಡಬೇಕು. ರೊಟೇಟ್ ಮಾಡಿದರೆ ಮಲ್ಟಿಪ್ಲೈ ಆಗ್ತದೆ. ನೀರಲ್ಲಿನೂ ಅಷ್ಟೇ, ನೀವು ಅದನ್ನೇ ಒಂದು ಮೋಟ್ರ್ ಹಾಕ್ಬಿಟ್ಟು ತೆಗೆದು ಅದಕ್ಕೆ ಬಿಡಿ. ಬೆಲ್ಲ ಹಾಕ್ಬೇಕು. ಬೆಲ್ಲ ಹಾಕಿಲ್ಲ ಅಂದರೆ ಫುಡ್ ಇರೋಲ್ಲ ಅದಕ್ಕೆ. ನೀವು ಒಳ್ಳೆ ಗಂಜಲನೂ ಇದು ಕೊಟ್ಟರೆ ಬ್ಯಾಕ್ಟೀರಿಯಾ ಡೆವಲಪ್ ಆಗುತ್ತೆ. ಆರ್ಗ್ಯಾನಿಕ್ ಬೆಲ್ಲ ಆಗಬೇಕು. ಆರ್ಗ್ಯಾನಿಕ್ ಬೆಲ್ಲ ಆದರೆ 100% ಕಷ್ಟ. ನಾನು ಅದಕ್ಕೆ ಬೆಲ್ಲ ಬೆಳ್ಕೊಳ್ಳೋದು. ಕೆಮಿಕಲ್ ಇದ್ದರೆ ಸ್ವಲ್ಪ ಕಷ್ಟ. ಕೆಮಿಕಲ್ ಅಂದರೆ ಸರ್, ಈಗ ನಾವು ಅದು ಬೇಡ ಅಂತ ತಾನೇ ನಾವು ಇದಕ್ಕೆ ಬರ್ತಾ ಇದ್ದೀವಿ. ಅಲ್ಲ, ಈಗ ಆರ್ಗ್ಯಾನಿಕ್ ಬೆಲ್ಲ ಬೆಳೆಯೋರು ಹುಡುಕ್ಬೇಕಲ್ಲ. ಯಾರೂ ಬೇಡ, ನಿಮ್ಮ ಜಾಗದಲ್ಲಿ ಮಾಡಿರೋದನ್ನೇ ತಗೊಳ್ಳಿ. ಒಂದು ಅರ್ಧ ಎಕರೆ ಅದಕ್ಕಾಗಿ ಸಪ್ರೇಟಾಗಿ ಇಟ್ಕೊಂಡ್ರಿ.